ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ಕೆಲವೊಬ್ಬರು ಸುಖ ಸುಮ್ಮನೆ ಕೋರ್ಟಿನ ಸಮಯ ಅಥವಾ ಯಾವುದೋ ಒಂದು ವೈಯಕ್ತಿಕ ದ್ವೇಷಗಳಾಗಿರ್ಬೋದು, ಅಥವಾ ಯಾರೋ ಒಬ್ಬರಿಗೆ ತೊಂದರೆ ಮಾಡಬೇಕು, ಕಿರುಕುಳ ನೀಡಬೇಕು ಅನ್ನೋ ಉದ್ದೇಶದಿಂದ ಕೇಸ್ಗಳನ್ನ ದಾಖಲು ಮಾಡ್ತಾರೆ. ಯಾವುದೇ ಸಾಕ್ಷಿ ಪುರಾವೆಗಳು ಇರೋದಿಲ್ಲ, ಆದರೂ ಕೂಡ ವಕೀಲರನ್ನ ಇಟ್ಕೊಂಡು ಕೇಸನ್ನು ದಾಖಲು ಮಾಡುವಂಥದ್ದು, ಆ ಒಂದು ಏನು ಕಾರ್ಯಗಳಿರುತ್ತೆ ಅದು ಮುಂದೂಡೋ ಹಾಗೆ ಮಾಡೋದು ಅಥವಾ ಸ್ಥಗಿತಗೊಳಿಸೋದು ಅಷ್ಟೇ ಅವರ ಉದ್ದೇಶ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಉಪಯೋಗ ಇರೋದಿಲ್ಲ, ಯಾವುದೇ ಪ್ರಯೋಜನ ಇರೋದಿಲ್ಲ. ಅವರಿಗೆ ಗೊತ್ತಿರುತ್ತೆ ಈ ಕೇಸ್ ನಮ್ಮ ಕಡೆ ಆಗಲ್ಲ ಅಂತ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಥವಾ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಕೆಲವರು ಕೇಸನ್ನು ಹಾಕ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ, ಇವಾಗ ಒಂದು ಪ್ರಾಪರ್ಟಿ ವಿಷಯದಲ್ಲಾಗಿರ್ಬೋದು, ಅಣ್ಣ ತಮ್ಮಂದಿರು ಪ್ರಾಪರ್ಟಿಗಳನ್ನ ಹಂಚ್ಕೊಂಡಾಗ ಭಾಗ ಮಾಡ್ಕೊಂಡಿದ್ರು ಕೂಡ ಇದು ನಮಗೆ ಬರಬೇಕು, ಸರಿಯಾಗಿ ಭಾಗ ಆಗಿಲ್ಲ ಅಥವಾ ಇನ್ಯಾವುದೋ ರೀತಿಯಲ್ಲಿದೆ, ಇದ್ರ ಸರಿಯಾದ ಸಮವಾದ ನ್ಯಾಯಯುತವಾದ ಪಾಲು ಆಗಿಲ್ಲ ಅಂತೇಳಿ ಕೇಸ್ಗಳನ್ನ ಹಾಕೊಳ್ಳೋ ಅಂಥದ್ದು. ಅಥವಾ ಯಾವುದೋ ಒಂದು ಜಾಗನ ಮಾರಾಟ ಮಾಡಿರ್ತಾರೆ, ಅದನ್ನು ಬೇರೆಯವರು ಪರ್ಚೇಸ್ ಮಾಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ, ಆವಾಗ ಹೋಗಿ ಕೇಸ್ ಹಾಕುವಂಥದ್ದು. ಅವ್ರು ನಮಗೆ ಹಣ ಸರಿಯಾಗಿ ಕೊಟ್ಟಿಲ್ಲ ಅಂತನೋ, ಅಥವಾ ಆ ಮಾರೋದಕ್ಕೆ ಇಷ್ಟ ಇಲ್ಲದೆ ಇರೋ ಬಲವಂತವಾಗಿ ತಗೊಂಡಿದ್ದಾರೆ ಅಂತನೋ, ಅಥವಾ ಇನ್ಯಾರಿಗೋ ಒಬ್ಬರಿಗೆ ಇದರಲ್ಲಿ ಹಕ್ಕಿದೆ, ಅವರು ಇದಕ್ಕೆ ಸಹಿ ಮಾಡಿಲ್ಲ ಅಂತ, ಈ ರೀತಿ ಅನೇಕ ಕ್ಷುಲ್ಲಕ ಕಾರಣಗಳಿಂದ. ಅದೇ ರೀತಿ ಈಗ RTI ಅನ್ನೋದು ಕೆಲವೊಂದು ರೀತಿಯಲ್ಲಿ ತುಂಬ ಉಪಯುಕ್ತ ಆಗುತ್ತೆ, ಅದೇ ರೀತಿಯಲ್ಲಿ ತುಂಬ ಜನಗಳು ಇದನ್ನು ದುರುಪಯೋಗ ಪಡಿಸ್ಕೋತಾರೆ. ಸುಖ ಸುಮ್ಮನೆ ಈ RTIಗಳನ್ನ ಹಾಕೋದು ಬೇರೆಯವ್ರಿಗೆ ತೊಂದರೆ ಮಾಡಬೇಕು ಅಂತ. ಈಗ ಒಂದು ಸರ್ಕಾರಿ ಉದ್ಯೋಗ ಅಂತ ತಗೊಂಡಾಗ ಯಾರಿಗೋ ಪ್ರಮೋಷನ್ ಆಗಿರುತ್ತೆ, ಅಥವಾ ಯಾರನ್ನೋ ಅವರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಆ ಒಂದು ಅಪಾಯಿಂಟ್ಮೆಂಟ್ ಅಥವಾ ಆ ಒಂದು ಪ್ರಮೋಷನ್ಗಳನ್ನ ಪ್ರಶ್ನೆ ಮಾಡಿ ಒಂದು ಕೇಸನ್ನು ದಾಖಲು ಮಾಡುವಂಥದ್ದು. ಯಾವುದೋ ಒಂದು ಟೆಂಡರ್ಗಳು ಗೌರ್ಮೆಂಟಲ್ಲಿ ಟೆಂಡರ್ನ ಕರೆದಾಗ ಆ ಟೆಂಡರ್ ಒಬ್ರಿಗೆ ಆಗಿರುತ್ತೆ, ಆ ಟೆಂಡರು ಅವ್ರ ಕೈ ತಪ್ಪಿದೆಯಲ್ಲ ಅನ್ನೋ ಕೋಪಕ್ಕೆ ಆ ಟೆಂಡರ್ ಮೋಸದಿಂದ ಆಗಿರೋದು ಅಂತ ಕೇಸ್ಗಳನ್ನ ಹಾಕುವಂಥದ್ದು. ಅಲ್ಲಿ ಆಗಬೇಕಾದಂಥ ಸಾರ್ವಜನಿಕ ಹಿತಾಸಕ್ತಿಯಿಂದ ನಡೆಯುವಂಥ ಕೆಲಸಗಳು ತುಂಬಾ ತೊಂದರೆ ಉಂಟಾಗುತ್ತೆ ಇದರಿಂದ. ಈ ರೀತಿಯಾಗಿ ದುರುದ್ದೇಶದಿಂದ ಮಾತ್ರ ಅವರು ಕೇಸನ್ನು ಹಾಕಿರ್ತಾರೆ, ಅದರಿಂದ ಅವ್ರಿಗೆ ಯಾವುದೇ ಉಪಯೋಗ ಇರೋದಿಲ್ಲ ಅಥವಾ ಯಾವುದೇ ಪೂರಕ ಸಾಕ್ಷಿ ಆಧಾರಗಳು ಇರೋದಿಲ್ಲ, ಸುಖ ಸುಮ್ಮನೆ ಕೇಸನ್ನು ಹಾಕಿರ್ತಾರೆ. ಈ ರೀತಿ ಕೇಸನ್ನು ಹಾಕೋದ್ರಿಂದ ಯಾವ ರೀತಿ ಪರಿಣಾಮಗಳಾಗುತ್ತೆ ಅಂತ ಅಂದರೆ, ನೋಡಿ, ಇವಾಗ ಒಂದು ಕೇಸನ್ನು ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಅಲ್ಲಿ ತುಂಬ ಜನರ ಶ್ರಮ ಇರುತ್ತೆ. ಆ ಕೇಸು ಕೋರ್ಟ್ಗೆ ಬರೋದವರೆಗೂ ಆಗಿರ್ಬೋದು, ಕೋರ್ಟಿಂದ ಅದು ಕೇಸ್ ಫೈಲ್ ಆಗೋದ್ರಿಂದ ಹಿಡಿದು ಕೇಸ್ನ ನ್ಯಾಯಾಧೀಶರ ಮುಂದೆ ತರೋವರೆಗೂ ತುಂಬ ಜನರ ಶ್ರಮ ಇರುತ್ತೆ. ಅದರಿಂದ ಆಫೀಸ್ ಕ್ಲರ್ಕ್ಗಳಾಗಿರ್ಬೋದು, ಟೈಪಿಸ್ಟ್ಗಳಾಗಿರ್ಬೋದು, ಈ ರೀತಿ ತುಂಬ ಜನರ ಶ್ರಮದಿಂದ ಆ ಒಂದು ಕೇಸು ಕಟಕಟೆಗೆ ಬಂದು ನಿಲ್ಲುತ್ತೆ. ಅಲ್ಲಿವರೆಗೂ ಹಾಕಿರೋ ಶ್ರಮ ಎಲ್ಲ ಈ ಒಂದು ವ್ಯರ್ಥ ಆಗುತ್ತೆ. ಈಗಾಗಲೇ ನ್ಯಾಯಾಲಯದಲ್ಲಿ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಇರುತ್ತೆ, ವರ್ಷಾನುಗಟ್ಟಲೆ ಕೇಸ್ಗಳು ನಡೀತಾ ಇರ್ತವೆ. ಅಂಥದ್ರಲ್ಲಿ ಇಂಥ ಒಂದು ಕ್ಷುಲ್ಲಕ ಕೇಸ್ಗಳು ಅಥವಾ ಸುಳ್ಳು ಕೇಸ್ಗಳನ್ನ ಹಾಕೋದ್ರಿಂದ ನ್ಯಾಯಾಲಯದ ಅಮೂಲ್ಯವಾದಂಥ ಸಮಯ ಅಥವಾ ನ್ಯಾಯಾಲಯದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರ ಅಮೂಲ್ಯವಾದ ಸಮಯ ಕೂಡ ಹಾಳಾಗುತ್ತೆ. ಇದರಿಂದ ಯಾರಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕಿತ್ತೋ ಅವರ ಕೇಸ್ಗಳು ಮುಂದೂಡಲ್ಪಡುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡಂಥ ನ್ಯಾಯಾಲಯ ಈ ರೀತಿಯಾಗಿ ಯಾವುದೇ ಒಂದು ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡೋದು CPC ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ ಅದರ 35A ಸೆಕ್ಷನ್ನ ಅಡಿಯಲ್ಲಿ ಅವ್ರಿಗೆ ದಂಡವನ್ನು ವಿಧಿಸಲಾಗುತ್ತೆ. ಸುಖ ಸುಮ್ಮನೆ ಯಾವುದೇ ಕೇಸ್ ಹಾಕಿದ್ದಾರೆ ಅಂತ ಅಂದಾಗ ಅದು ಹಿಯರಿಂಗ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಇವರ ಉದ್ದೇಶ ಏನು ಅಥವಾ ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಪ್ರಬುದ್ಧವಾಗಿದೆ ನಮ್ಮ ನ್ಯಾಯಾಂಗ. ಆದ್ದರಿಂದ ಇದು ಕ್ಷುಲ್ಲಕ ಕಾರಣ ಅಥವಾ ಬೇರೆಯವ್ರಿಗೆ ಕಿರುಕುಳ ನೀಡಬೇಕು ಅಥವಾ ಬೇರೆಯವರು ಒಂದು ಕಾಮಗಾರಿಗಳನ್ನ ಏನೇ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ಅದನ್ನು ತಡೆದು ಮುಂದೂಡಬೇಕು. ಸುಖ ಸುಮ್ಮನೆ ಆ ಕೇಸ್ಗಳನ್ನ ಮುಂದಾಕೊಂಡು ಹೋಗುವಂಥದ್ದು. ಅವ್ರಿಗೆ ಅದರಿಂದ ಪ್ರಾಫಿಟ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಬೇರೆಯವರು ಕೂಡ ಅದನ್ನು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮುಂದೆ ಹಾಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಯಾರು ಆಪೋಸಿಟ್ ಪಾರ್ಟಿಯವರು ಇರ್ತಾರೆ ಅವರು ಈ ಒಂದು ಕೇಸು ಸುಳ್ಳು ಅಂತ ಸಾಬೀತುಪಡಿಸಿದ್ರೆ ಅಥವಾ ನ್ಯಾಯಾಲಯಕ್ಕೆ ಇದು ಒಂದು ಸುಳ್ಳು ದಾಖಲೆ ಅಂತೇಳಿ ಗೊತ್ತಾದರೆ ಅಂಥವರಿಗೆ ಜುಲ್ಮಾನೆಯನ್ನು ಹಾಕಲಾಗುತ್ತೆ. ಅದು ಲಕ್ಷಗಟ್ಟದಲ್ಲಿರ್ಬೋದು, ಕೆಲವೊಂದ್ಸಲ ಅದಕ್ಕೂ ಹೆಚ್ಚಾಗಿರ್ಬೋದು. ಅದು ಕೋರ್ಟು ಮತ್ತು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೇ ಅಂತ ನಿರ್ದಿಷ್ಟವಾಗಿಲ್ಲ. ಅದು ಸಿವಿಲ್ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವೊಂದು ಕೇಸಲ್ಲಿ ಶಿಕ್ಷೆ ಕೂಡ ಆಗ್ಬೋದು. ಆದ್ದರಿಂದ ಯಾವುದೇ ಒಂದು ಕೇಸನ್ನು ಹಾಕಬೇಕಾದ್ರೆ ಗಮನದಲ್ಲಿಟ್ಕೊಂಡು ಹಾಕಬೇಕು. ಅದರಿಂದ ಉಪಯೋಗ ಸುಖ ಸುಮ್ಮನೆ ಯಾವುದೇ ಒಂದು ಸಮಯ ವ್ಯರ್ಥ ಮಾಡೋದಕ್ಕೆ ಯಾವುದೇ ಕೇಸ್ಗಳನ್ನ ಕೋರ್ಟ್ನಲ್ಲಿ ಫೈಲ್ ಮಾಡಬಾರ್ದು. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.